ನಾನು ಬೇಕಿದ್ರೆ ರಾಜೀನಾಮೆ ಕೊಡೋಕೆ ತಯಾರಿದ್ದೀನಿ, ಕಾಂಗ್ರೆಸ್ನವ್ರು ಕೊಡ್ತಾರಾ, ಮುಖ್ಯಮಂತ್ರಿಗಳು ಕೊಡ್ತಾರಾ ಅನ್ನುವಂಥ ಪ್ರಶ್ನೆ ಹಾಕಿದ್ದಾರೆ ಆರ್ ಅಶೋಕ್. ಯಾಕಂದರೆ ಈಗಾಗಲೇ 6-7 ಜನ ಮುಖ್ಯಮಂತ್ರಿ ಸೀಟ್ ಮೇಲೆ ಟವಲ್ ಹಾಕಿದ್ದಾರೆ ಅಂತ ಕೂಡ ಅಶೋಕ್ ಹೇಳಿದ್ದಾರೆ. ಒಂದು ತಿಂಗಳು ಒಂದು ಮಾಧ್ಯಮ, ಒಂದು ವಿರೋಧ ಪಕ್ಷ ಅದ್ರ ಬೆಲೆ ಕಟ್ಟೇ ಇರಲಿಲ್ಲ. ನಾವೆಲ್ಲ ಏನು ತಿಳ್ಕೊಂಡಿದ್ರಿ, ಎಲ್ಲ ಒಂದು ಸೈಟು ಒಂದು 5 ಲಕ್ಷ 10 ಲಕ್ಷ ಹಂಗೆ ನಾವು ತಿಳ್ಕೊಂಡಿದ್ದು. ಎಲ್ಲ ಸೇರಿದ್ರು ಒಂದು 89 ಲಕ್ಷ ಹಂಗೆ ತಿಳ್ಕೊಂಡಿದ್ರಿ. ಈ ಸಿದ್ದರಾಮಯ್ಯನವರು ಪ್ರೆಸ್ ಮೀಟ್ ಮಾಡ್ತಾ ಇದ್ರು, ಹಿಂದೆ ಒಬ್ಬ ವ್ಯಕ್ತಿ ಅವರ ಬೆಂಬಲಿಗ ಹೇಳ್ಕೊಟ್ಟ 62 ಕೋಟಿ ಕೇಳಿ ಸರ್ ಅಂತ. ಇವ್ರು ಟಕ್ಕಂತ ಹೇಳ್ಬಿಟ್ರು 62 ಕೋಟಿ. ಅದು ಬ್ರ್ಯಾಂಡ್ ಆಗೋಯ್ತು. ಇವರೇ ಬೆಲೆ ಕಡ್ದವರು, ಇವರೇ ತನಿಖೆಗೆ ಮಾಡಬೇಕು ಅಂತ ಲೆಟರ್ ಬರೆದವರು ಕಾಂಗ್ರೆಸ್ ಪಾರ್ಟಿಯವರೇ, ಹೇಳ್ಕೊಟ್ಟವರು, ಇದ್ರ ಬೆಲೆ ಹೇಳ್ಕೊಟ್ಟವರು ಹಿಂದೆ ಕಾಂಗ್ರೆಸ್ ಪಾರ್ಟಿಯವರೇ. ನಿಮ್ಮ ಕಾಂಗ್ರೆಸ್ ಪಾರ್ಟಿಯಲ್ಲೇ ತಪ್ಪಿಟ್ಕೊಂಡು ಅದರ ಪಾಪದ ಕೊಡ ತುಂಬಿ ಅದೇ ಬೀಳ್ಬೇಕೇ ಹೊರ್ತು ನಾವಂತೂ ಸರ್ಕಾರ ಬೀಳ್ಸೋವಂಥ ಪ್ರಶ್ನೆನೇ ಇಲ್ಲ, ಅದಕ್ಕೆ ಪ್ರಯತ್ನನೂ ಮಾಡಲ್ಲ. ಕಾಂಗ್ರೆಸ್ ಅವರು ಸುಮ್ಮನೆ ಆಪಾದನೆ ಅವರು, ಯಾಕೆಂದರೆ ಸರ್ಕಾರ ಈಗಾಗಲೇ 7-8 ಜನ ಮಂತ್ರಿಗಳು ನಾನು ಮುಖ್ಯಮಂತ್ರಿ ಅಂತೇಳಿ ಟವಲ್ ಹಾಕ್ಕೊಂಡು ಓಡಾಡ್ತಾ ಇದ್ದಾರೆ. ನಿಜವಾಗೂ ಸಿದ್ದರಾಮಯ್ಯನವ್ರಿಗೆ ಯಾರನ್ನ ವಿರೋಧಿ ಇದ್ದರೆ ಅವ್ರ ಪಾರ್ಟಿಯವರೇ ವಿರೋಧಿ, ಬೇರೆಯವರಲ್ಲ. ಅವ್ರ ಪಾರ್ಟಿಯಲ್ಲೇ ಮಸಲತ್ ನಡೀತಾ ಇರೋದು, ಅವ್ರ ಪಾರ್ಟಿಯಿಂದನೇ ದಾಖಲೆಗಳು ವಿರೋಧ ಪಕ್ಷದ ಕೈ ಸೇರ್ತಾ ಇರೋದು. ನೀವು ಬರೀ ಸರ್ಕಾರ ಬಿದ್ದು ಹೋಗ್ತೈತೆ, BJP ಅವರು ಅತಂತ್ರ ಮಾಡ್ತಾ ಇದ್ದಾರೆ, ಯಾರು ಹೇಳ್ಬೇಕಲ್ಲ, ಯಾರು ಅಂತ ಹೇಳ್ಬೇಕಲ್ಲ, ಕೊಟ್ಟೋನು ಯಾರು ತಗೊಂಡೋನು ಯಾರು ಹೇಳ್ಬೇಕಲ್ಲ. ಅದನ್ನು ಹೇಳ್ದೆ ಕಳೆದ 16 ತಿಂಗಳಿಂದ ಇದೇ ಡೈಲಾಗೇ ಹೊಡಿತಾ ಇದ್ದಾರೆ.